ತುಂಗಭದ್ರಾ ನದಿಯ ಅಬ್ಬರ ಕೇವಲ ಕೊಪ್ಪಳ ಜಿಲ್ಲೆ ಮಾತ್ರ ಅಲ್ಲ, ಅಲ್ಲಿಂದ ರಾಯಚೂರಿಗೂ ಕೂಡ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಮಂತ್ರಾಲಯದಲ್ಲಂತೂ ವಿಪರೀತವಾಗಿ ನದಿಯ ಅಬ್ಬರ ಜೋರಾಗಿದೆ. ಒಂದು ತಿಂಗಳ ಹಿಂದೆ ನೀರೇ ಇರಲಿಲ್ಲ. ಈಗ ಮಂತ್ರಾಲಯದಲ್ಲಿ ಪ್ರವಾಹದ ಭೀತಿ ಫುಲ್ ಕಂಪ್ಲೀಟ್. ಮಂತ್ರಾಲಯದಲ್ಲಿ ಈಗ ಸ್ನಾನಘಟ್ಟಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಇದೇ ರೀತಿ ನೀರು ಬಿಟ್ಟರೆ ಖಂಡಿತ ತೊಂದರೆ ಆಗುತ್ತೆ. ಈಗ ನದಿಯಲ್ಲಿ ಪುಣ್ಯ ಸ್ನಾನಕ್ಕೆ ನಿರ್ಬಂಧ, ಯಾರು ಕೂಡ ನದಿಗೆ ಇಳಿಯೋ ಹಂಗಿಲ್ಲ. ಭಕ್ತರಿಗೋಸ್ಕರ ನದಿ ದಂಡೆಯಲ್ಲಿ ಶವರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೋಬಹುದು ಅಷ್ಟೇ. ನೀವು ನೋಡ್ತಾ ಇದ್ದೀರಾ, ಮಂತ್ರಾಲಯಕ್ಕೆ ಈ ಸಂದರ್ಭದಲ್ಲೇ ಜನ ಜಾಸ್ತಿ ಹೋಗೋದು. ನಾನು ಹೇಳಿದ್ನಲ್ಲ, ಒಂದು ತಿಂಗಳ ಹಿಂದೆ ತುಂಗಭದ್ರೆ ನದಿಯಲ್ಲಿ ನೀರೇ ಇರಲಿಲ್ಲ. ಬಟ್ ಈಗಿನ ಪರಿಸ್ಥಿತಿ ನೋಡಿ, ಒಂದು ತಿಂಗಳಲ್ಲಿ ಮಳೆ ಬಂದು ಡ್ಯಾಮ್ ತುಂಬಿ ಡ್ಯಾಮಿಂದ ಅಪಾರ ಪ್ರಮಾಣದ ನೀರನ್ನು ಬಿಟ್ಟು ಈಗಾಗಲೇ ಮಂತ್ರಾಲಯ ಸುತ್ತಮುತ್ತ ಬಿಚ್ಚೋಲೆ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನು ಮಾಡಿದಂತಹ ಜಾಗ ಇರಬಹುದು, ಅಪ್ಪಣ್ಣಾಚಾರ್ಯರ ಮನೆ ಇರ್ಬೋದು, ಎಲ್ಲ ಸಂಪೂರ್ಣ ನದಿಯಲ್ಲಿ ಈಗಾಗಲೇ ಕವರ್ ಆಗಿಬಿಟ್ಟಿದೆ. ಹಾಗಾಗಿ ಜನರನ್ನ ನದಿಗೆ ಇಳಿಬೇಡ್ರಪ್ಪ ಅಂತ ಹೇಳಿ ಶವರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.